ತಣಿಸಂದ್ರದಲ್ಲಿ ರೌಡಿ ಶೀಟರ್ ಪವನ್ ಕುಮಾರ್ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಕಪಿಲನ ಮರ್ಡರ್ ಕೇಸ್ಗೆ ರಿವೆಂಜ್ಗಾಗಿ ಪವನ್ ಹತ್ಯೆ ನಡೀತಾ ಎನ್ನುವಂತ ಪ್ರಶ್ನೆಗಳು ಉದ್ಭವಿಸ್ತಾ ಇದೆ. ತಣಿಸಂದ್ರದಲ್ಲಿ ರೌಡಿ ಶೀಟರ್ ಪವನ್ ಕೊಲೆ ಕೇಸ್ ಪ್ರಕರಣದ ತನಿಖೆಯನ್ನು ಪೊಲೀಸರು ಚುರುಕುಗೊಳಿಸಿದ್ದಾರೆ. ಕಪಿಲ ಮರ್ಡರ್ ಕೇಸ್ ರಿವೆಂಜ್ಗಾಗಿ ಪವನ್ನ ಹತ್ಯೆ ನಡೀತಾ ಎನ್ನುವಂತ ಪ್ರಶ್ನೆ ಇದೆ. ರಿವೆಂಜ್ಗಾಗಿ ಅದೇ ಮಾದರಿಯಲ್ಲಿ ಪವನ್ ಕುಮಾರ್ ಕೊಲೆ ಮಾಡಲಾಗಿದೆ. 3 ವರ್ಷದ ಹಿಂದೆ ಕಪಿಲ ಎಂಬಾತನ ಭೀಕರ ಹತ್ಯೆ ನಡೆದಿತ್ತು. ಜುಲೈ 11ನೇ ತಾರೀಕು 2023ರಲ್ಲಿ ಕಪಿಲ ಹತ್ಯೆ ಆಗಿದ್ದು, ಡಿಜೆ ಹಳ್ಳಿ ಬಳಿ ಕಪಿಲನನ್ನ ಮರ್ಡರ್ ಮಾಡಿದ್ರು ಆರೋಪಿಗಳು. ಅದೇ ಕೇಸ್ನಲ್ಲಿ 5ನೇ ಆರೋಪಿಯಾಗಿದ್ದ ಈ ಕೊಲೆ ಆಗಿರುವಂತ ಪವನ್ ಕುಮಾರ್. ಹೆಲ್ಮೆಟ್ ಧರಿಸಿ ಬಂದ 6 ಜನರಿಂದ ಕಪಿಲ ಕೊಲೆ ನಡೆದಿತ್ತು. ಅದೇ ಮಾದರಿಯಲ್ಲಿ ಪವನ್ನನ್ನ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಕಪಿಲ್ನ ಸಹೋದರ ಪ್ರೇಮ್ ಸೇರಿ ಹಲವರ ವಿರುದ್ಧ ಆರೋಪ ಕೇಳಿಬಂದಿದೆ. ಪ್ರೇಮ್ ಫಾಲೋ ಮಾಡ್ತಾ ಇದ್ದಾನೆ ಅಂತೇಳಿ ತಾಯಿ ಬಳಿ ಪವನ್ ಹೇಳ್ಕೊಂಡಿದ್ದಂತೆ. ಸಂಪಿಗೆಹಳ್ಳಿ ಠಾಣೆ ಪೊಲೀಸರಿಂದ ಕೊಲೆ ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಲಾಗಿದೆ. ಒಂದ್ ಕಡೆಯಲ್ಲಿ ಈ ರಿವೆಂಜ್ಗಾಗಿ ಹತ್ಯೆ ನಡೀತಾ ಎನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವಿಸ್ತಾ ಇದೆ. ಪವನ್ ಕೊಲೆಯ ಹಿಂದೆ ಅಂತ ಹೇಳಿದ್ರೆ ಕಪಿಲ ಎನ್ನುವಂಥ ಒಬ್ಬ ವ್ಯಕ್ತಿಯ ಹತ್ಯೆ ಆಗಿರುತ್ತೆ. ಅದರಲ್ಲಿ ಪವನ್ ಕೂಡ ಭಾಗಿಯಾಗಿರ್ತಾನೆ. ಈ ಪ್ರಕರಣದಲ್ಲಿ 5ನೇ ಆರೋಪಿ ಆಗಿರ್ತಾನೆ ಪವನ್. ಆ ಸಂದರ್ಭದಲ್ಲಿ 2023ರಲ್ಲಿ ನಡೆದಂಥ ಕೊಲೆ ಕೇಸ್ನಲ್ಲಿ ಪವನ್ನ ಹೆಸರು ಕೂಡ ಕೇಳಿ ಬರುತ್ತೆ. ಪವನ್ ಹೆಲ್ಮೆಟ್ ಧರಿಸಿಕೊಂಡು ಅಂತ ಹೇಳಿದ್ರೆ 6 ಜನರ ಟೀಮ್ನಲ್ಲಿ ಪವನ್ ಕೂಡ ಒಬ್ಬ ಇದ್ದ. ಹೆಲ್ಮೆಟ್ ಧರಿಸಿಕೊಂಡು ಬಂದು ಕಪಿಲನನ್ನ ಮರ್ಡರ್ ಮಾಡಲಾಗಿತ್ತು. ಅದೇ ಮಾದರಿಯಲ್ಲಿ ಕಪಿಲನನ್ನ ಹೇಗೆ ಕೊಂದ್ರು ಅದೇ ರೀತಿಯಲ್ಲಿ ಪವನ್ನನ್ನ ಕೊಲೆ ಮಾಡಲಾಗಿದೆ. ಇದು ರಿವೆಂಜ್ ಮರ್ಡರ್ ಅಂತ ಹೇಳಲಾಗ್ತಾ ಇದೆ. ಅಂತ ಹೇಳಿದ್ರೆ ಹಾಗೆತನದ ಹತ್ಯೆ. ಈ ಹಿಂದೆ ಕಪಿಲನನ್ನ ಕೊಂದಿದ್ದಕ್ಕಾಗಿಯೇ ಪವನ್ನನ್ನ ಕೊಲೆ ಮಾಡಲಾಗಿದೆ ಎನ್ನಲಾಗ್ತಾ ಇದೆ. ಅವನು ಊರಲ್ಲೇ ಇರಲಿಲ್ಲ. ಬಂದಿದ್ದು 1.5 ತಿಂಗಳಾಯ್ತು ಇಲ್ಲಿಗೆ ಬಂದು. ಅವನು ಫಸ್ಟ್ ಒಂದು ಮರ್ಡರ್ ಕೇಸಲ್ಲಿ ಇದ್ದ. ಬೇಲ್ ಮಾಡ್ಕೊಂಡು 8 ತಿಂಗಳಾಯ್ತು ಅಷ್ಟೇ. ನನ್ನ ಮಗು ಬಂದು ಮನೆಗೆ ಊರಲ್ಲಿ ಬಿಟ್ಟಿದ್ದು 1 ತಿಂಗಳಾಗಿಲ್ಲ. ಒಂದು ಬೇಕ್ರಿ ಬೇಕ್ರಿಯಿಂದ ಬಾಗಿಲು ಮುಚ್ಕೊಂಡು ಬರೋ ಟೈಮಲ್ಲಿ ನನ್ನ ಕಣ್ಣು ಮುಂದೆನೇ ನನ್ನ ಮಗನ ಹಾಕ್ಬಿಟ್ರ. ಗೇಟ್ ಹತ್ರ ಬಂದಿದ ತಕ್ಷಣ 6 ಜನ ನನ್ನ ಮಗನ್ ಕೊಚ್ಚಿ ಹಾಕ್ಬಿಟ್ರು. ಮಗನು ಇಲ್ಲ, ಕೆಲ್ಸ ಆಯ್ತು, ಮನೆ ತಂದಿದ್ದ. ಬಂದು 8 ತಿಂಗಳಿಗೆ ಬಂದಿದ್ದ ಜೈಲಿಂದ. ಹಣಕ್ಕೆ ಸಾಗಿ 3 ವರ್ಷ ಆಯ್ತು. 3 ವರ್ಷ ಆಯ್ತು. ಮೇ ತಿಂಗಳ ಕರ್ಕೊಂಡ್ ಬಂದು ಇನ್ನೇ ಮೇ ಕೂಡ ಬಂದಿಲ್ಲ ಸರ್. ಅದ್ರಲ್ಲಿ ಕೂಡ ನನ್ನ ಮಗ A5 ಸರ್ ಇದ್ದಿದ್ದು. A1 ಅಲ್ಲ, A2 ಇಲ್ಲ ಸರ್ ನನ್ನ ಮಗ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಗಮನಿಸ್ತಾ ಇದ್ವಿ ಪವನ್ ತಾಯಿ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ನನ್ನ ಮಗನನ್ನ ಕಪಿಲ ಟೀಮ್ನವರು ಫಾಲೋ ಮಾಡ್ತಾ ಇದ್ರು ಎನ್ನುವುದಾಗಿ ಹೇಳ್ತಾ ಇದ್ದಾರೆ. ಈ ಹಿಂದೆ ಕಪಿಲ ಮರ್ಡರ್ ಆದಂತ ಸಂದರ್ಭದಲ್ಲಿ ಈ ಪವನ್ ಕೂಡ ಭಾಗಿಯಾಗಿದ್ದ. ಪವನ್ನ ಹತ್ಯೆ ಈಗ ರಿವೆಂಜ್ ಮರ್ಡರ್ ಹೇಗೆ? ಸಂಪತ್, ಹೌದು. ಏನು ಕಳೆದ 3 ವರ್ಷಗಳ ಹಿಂದೆ ಏನು ಡಿಜೆ ಹಳ್ಳಿಯ ರೌಡಿ ಶೀಟರ್ ಆಗಿದ್ದಂತಹ ಕನಕನಗರದ ಕಪಿಲ್ನನ್ನ ನಡು ರಸ್ತೆಯಲ್ಲಿ 5-6 ಜನ ದುಷ್ಕರ್ಮಿಗಳು ಹೆಲ್ಮೆಟ್ ಅನ್ನು ಹಾಕೊಂಡು ರಸ್ತೆಯಲ್ಲಿ ಅಟ್ಟಾಡಿಸಿಕೊಂಡು ಕೊಚ್ಚಿ ಕೊಲೆ ಮಾಡ್ತಾರೆ. ಅದೇ ಒಂದು ರಿವೆಂಜ್ಗೋಸ್ಕರ ಇವತ್ತು ರೌಡಿ ಶೀಟರ್ ಪವನ್ ಕುಮಾರ್ನನ್ನು ಕೂಡ ಹತ್ಯೆ ಮಾಡಿರುವಂಥದ್ದು. ಆಸ್ ಇಟ್ ಈಸ್ ಸೇಮ್ 3 ವೆಹಿಕಲ್ಗಳಲ್ಲಿ ಬಂದಂಥವ್ರು ಹೆಲ್ಮೆಟ್ ಅನ್ನು ಧರಿಸಿದ್ರು. ಬಂದಂಥವ್ರೆ ಕೂಡ ಇನ್ನೇನು ಮನೆ ಸಮೀಪ ಬಂದು ಗೇಟ್ ಓಪನ್ ಮಾಡಬೇಕು ಅನ್ನೋಷ್ಟೊಳಗಡೆ ಬಂದು ಅಟ್ಯಾಕ್ ಅನ್ನ ಮಾಡಿ ತಾಯಿ ಎದುರಲ್ಲೇ ಕೂಡ ಕೊಚ್ಚಿ ಕೊಲೆ ಮಾಡಿದ್ದಾರೆ. ತಾಯಿ ಕೂಡ ಬೇಡ್ಕೊಂಡ್ರು ಬಿಡದೆ ಆತನನ್ನ ಮನಸ್ಸೈಚ್ಛೆ ಹಲ್ಲೆ ಮಾಡಿದ್ದಾರೆ. ಇಷ್ಟರ ಮಟ್ಟಿಗೆ ಭೀಕರತೆಯಿಂದ ಹತ್ಯೆ ಮಾಡಿದ್ದಾರೆ ಅಂದ್ರೆ ಆತನ ಮುಖ ಕೂಡ ಗುರುತು ಸಿಗದೇ ಇರೋ ಅಷ್ಟರ ಮಟ್ಟಿಗೆ ಆತರು ಆ ಹತ್ಯೆಯನ್ನು ಮಾಡಿರುವಂಥದ್ದು. ಹತ್ಯೆ ಮಾಡಿದ ಬಳಿಕ ಅದೇ ಒಂದು ರಸ್ತೆಯಲ್ಲಿ ಕೂಡ ಎಸ್ಕೇಪ್ ಆಗಿದ್ದಾರೆ. ಸದ್ಯ ಈ ಎಲ್ಲ ಘಟನೆಗಳ ಕೂಡ ಕಣ್ಣೆದುರಿಗೆ ಆಗಿರುವಂಥದ್ದು. ತಾಯಿದಿಂದ ಸಹಜವಾಗಿ ಕೂಡ ಆಘಾತವಾಗಿದ್ದಾರೆ. ಸೊ ಕಪಿಲ್ ಕೊಲೆ ಕೇಸ್ನಲ್ಲಿ ಈತ A5 ಆರೋಪಿ ಆಗಿರ್ತಾನೆ. ಜೈಲಿಗೆ ಹೋಗಿರ್ತಾರೆ. 2 ತಿಂಗಳ ಹಿಂದೆ ಬೇಲನ್ನು ಪಡೆದುಕೊಂಡು ವಾಪಸ್ ಬಂದಿರ್ತಾರೆ. ಬಂದಂಥವರಿಗೆ ತಾಯಿ ಕೂಡ ಒಂದು ಒಳ್ಳೆ ರೀತಿಯ ಜೀವನ ಮಾಡಲಿ ಅಂತ ಹೇಳಿ ರಾಜನಕುಂಟೆ ಬಳಿ ಒಂದು ಬೇಕರಿಯನ್ನು ಕೂಡ ಹಾಕೊಟ್ಟಿರ್ತಾರೆ. ಅಲ್ಲಿ ಜೀವನ ಮಾಡ್ತಾ ಇರ್ತಾನೆ. ಅಂಗಡಿಗೆ ಹೋಗಿ ಬರುವಂಥದ್ದನ್ನೆಲ್ಲ ಮಾಡ್ತಾ ಇರ್ತಾನೆ. ನಿನ್ನೆ ಸುಮಾರು 9:30 ಸುಮಾರಿಗೆ ಏನು ಮನೆ ಬಳಿ ಬಂದಂಥ ಸಂದರ್ಭದಲ್ಲಿ ಈ ಒಂದು ಅಟ್ಯಾಕ್ ಆಗಿರುವಂಥದ್ದು. ಹಲವು ದಿನಗಳಿಂದ ಕೂಡ ಇದೇ ಒಂದು ಪ್ಲಾನ್ ಅನ್ನು ಮಾಡಿರ್ತಾರೆ. ಯಾಕಂದ್ರೆ ಈ ಒಂದು ಹತ್ಯೆ ಮಾಡಿದಂತಹ ಒಂದು ಸ್ಥಳ ಏನಿದೆ, ಆತನ ಮನೆಯನ್ನು ಬಿಟ್ಟರೆ ರೈಟ್ ಸೈಡ್ಗೆ ಆ ಕಡೆ ಮೋರಿ ಇದೆ, ಲೆಫ್ಟ್ಗೆ ಡೆಡ್ ಎಂಡ್ ರಸ್ತೆ ಇರೋದ್ರಿಂದಾಗಿ ಆತ ಎಲ್ಲೂ ಕೂಡ ಎಸ್ಕೇಪ್ ಆಗೋದಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳಿ ಅವರು ಪ್ಲಾನ್ ಅನ್ನು ಮಾಡಿ ಹತ್ಯೆಯನ್ನು ಮಾಡಿರುವಂತಹದ್ದು. ಇದೊಂದು ಪ್ರತೀಕಾರದ ರಿವೆಂಜ್ ಅಂತ ಕೂಡ ಹೇಳಿರುವಂತಹದ್ದು. ಸದ್ಯ ಈಗ ಆರೋಪಿಗಳು ಯಾರಿದ್ದಾರೆ ಅವರ ಪತ್ತೆಗೆ ಮುಂದಾಗಿದ್ದಾರೆ. ತಾಯಿ ಬಳಿ ಕೂಡ ಹೇಳ್ಕೊಂಡಿದ್ದಂತೆ ಪ್ರೇಮ್ ಎನ್ನುವಂತಹ ಕೂಡ ಆಗಾಗ
ನನ್ನ ಫಾಲೋ ಮಾಡ್ತಾ ಇರ್ತಾರೆ, ನನ್ನ ಓಡಿಸ್ಬೇಕು ಅಂತ ಹೇಳಿ ಏನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಅಂತ ಹೇಳಿ ತಾಯಿ ಹತ್ರ ಹೇಳ್ಕೊಂಡಿದ್ದಂತೆ. ಆದರೆ ಈ ಹತ್ಯೆ ಆಗ್ಬೋದು ಅಥವಾ ಅಟ್ಯಾಕ್ ಮಾಡ್ಬೋದು ಅನ್ನೋಂಥ ಭಯದಿಂದ ಮಗನ್ನ ಕೂಡ ಬೇರೆ ಊರಲ್ಲೇ ಇಟ್ಟಿರ್ತಾರೆ. ಆದರೆ ಇತ್ತೀಚೆಗಷ್ಟೇ ಕರ್ಕೊಂಡು ಬಂದು ಎಷ್ಟು ದಿನ ಅಂತ ಹೇಳಿ ಬೇರೆಯವರ ಮನೆಯಲ್ಲಿ ಇಡಬೇಕು ಮಗನ್ನ ಅಂತ ಹೇಳಿ ಕರ್ಕೊಂಡು ಬಂದಿರ್ತಾರೆ. ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ಹತ್ಯೆ ಆಗಿರುವಂಥದ್ದು. ಸದ್ಯ ಈ ಕೊಲೆ ಮಾಡಿರುವಂಥ ಆರೋಪಿಗಳು ಯಾರಿದ್ದಾರೆ ಅವರ ಹತ್ಯೆಗೋಸ್ಕರ ಈಗ ಪೊಲೀಸರು ಕೂಡ ಒಂದು ವಿಶೇಷ ತಂಡವನ್ನು ರಚನೆ ಮಾಡಿರುವಂತಹದ್ದು. ಸಂಪತ್, ಥ್ಯಾಂಕ್ ಯು ವೆಂಕಟೇಶ್, ತಮ್ಮೆಲ್ಲ ಡೀಟೇಲ್ಸ್ಗೆ ಹಾಕಿ.